ನಟ ಪ್ರಕಾಶ್ ರಾಜ್ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಿನಿಮಾ ಫೆಸ್ಟಿವಲ್ನಲ್ಲಿ, ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ತೈನ್ ಸಿನಿಮಾಕ್ಕೆ ಅವಕಾಶ ನೀಡಬೇಕು ಅಂತ ನಟ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ಯಾಲೆಸ್ತೈನ್ ಸಿನಿಮಾಕ್ಕೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಪ್ರತಿಭಟಿಸಬೇಕು, ಪ್ಯಾಲೆಸ್ತೈನ್ ಪರ ಧ್ವನಿ ಎತ್ತಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನದ ಪರ ಧ್ವನಿ ಎತ್ತಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಈ ಕುರಿತಾಗಿ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಇದೇ ವೇಳೆ ಪ್ಯಾಲೆಸ್ತೈನ್ ಕುರಿತಾದ ಪದ್ಯವೊಂದನ್ನು ಕೂಡ ಓದಿದ್ದಾರೆ ಪ್ರಕಾಶ್ ರಾಜ್. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದ್ರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೇನಿಯನ್ನ ನೋಡಿ, ನಮ್ಮ ಕಷ್ಟಗಳಿಗೆ, ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲದು. ಇನ್ನೊಬ್ಬರ ನೋವಿಗೂ ನಾವು ಅಳುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು. ದ ವಾರ್ಸ್ ವಿಲ್ ಎಂಡ್ and the leaders will shake hand and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ದ ವಾರ್ಸ್ ವಿಲ್ ಎಂಡ್. ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಸಾಲಗನಹಳ್ಳಿ ಲೈವ್ ಕನೆಕ್ಟ್ ಇದ್ದಾರೆ. ಪ್ರವೀಣ್, ಒಟ್ಟು ಪ್ರಕಾಶ್ ರಾಜ್ ಅವರ ವಾದ ಏನಿತ್ತು, ಇದಕ್ಕೇನಾದ್ರೂ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರ? ಯಾಕೆ ಪ್ಯಾಲೆಸ್ತೈನ್ ಪರವಾಗಿ ಮಾತ್ರ ಅಷ್ಟು ಪ್ರಬಲವಾಗಿ ಪ್ರಕಾಶ್ ರಾಜ್ ಅವರು ವಾದ ಮಂಡಿಸ್ತಾರೆ ಅಂತ ಅನ್ಸುತ್ತೆ? ಯಾವಾಗ್ಲೂ ಜಗತ್ತಿನಲ್ಲಿ ಇನ್ನೂ ಅನೇಕ ದೇಶಗಳ ವಿಚಾರದಲ್ಲಿ ಎಲ್ಲಾ ದೇಶಗಳ ಫಿಲ್ಮ್ಗಳು ಏನ್ ಬಂದಿಲ್ಲ, ಹಾಗಾಗಿ ಬರೀ ಪ್ಯಾಲೆಸ್ತೈನ್ ಪರವಾಗಿ ಮಾತ್ರ ಇವ್ರು ಯಾವತ್ತು, ಅಂದ್ರೆ ಯುದ್ಧ ಅನ್ನೋದು ಪ್ಯಾಲೆಸ್ತೈನ್ ನಲ್ಲಿ ಮಾತ್ರ ಆಗ್ತಾ ಇಲ್ಲ, ರಷ್ಯಾ ಉಕ್ರೇನ್ ನಲ್ಲೂ ಆಗ್ತಾ ಇದೆ, ಇನ್ನು ಅನೇಕ ಕಡೆಗಳಲ್ಲಿ ಆಗ್ತಾ ಇದೆ, ಡಿಸ್ಟ್ರೆಸ್ ಇನ್ನೂ ಅನೇಕ ಕಡೆಗಳಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇದೆ. ಆದ್ರೆ ಪ್ಯಾಲೆಸ್ತೈನ್ ಪರವಾಗಿ ವಿಶೇಷ ಕಾಳಜಿಯನ್ನ ತೋರಿಸ್ತಾರೆ ಪ್ರಕಾಶ್ ರಾಜ್ ಅವರು. ಸೊ ಏನು ಅವರ ಮಾತಿನ ಒಟ್ಟು ಹೂರ್ಣ ಏನು, ಏನೆಲ್ಲ ನಡೀತು ಫಿಲ್ಮ್ ಫೆಸ್ಟಿವಲ್ ಇನಾಗ್ರೇಷನ್ ನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಏನಂತ ಹೇಳಿದ್ರೆ ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಾ ಇದೆ. ಸೊ ಇದರ ರಾಯಭಾರಿಯಾಗಿ ನಟ ಪ್ರಕಾಶ್ ರಾಜ್ ಅವ್ರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ಪ್ರಕಾಶ್ ರಾಜ್ ಅವರು ಚಲನಚಿತ್ರೋತ್ಸವದ ರಾಯಭಾರಿಯಾಗಿ 2ನೇ ಬಾರಿಗೆ, ಅಂದ್ರೆ 16 ವರ್ಷಗಳ ಬಳಿಕ
ಮತ್ತೆ ಆಯ್ಕೆ ಆಗಿರುವಂತದ್ದು. ಸೊ ಏನೋ ನಿನ್ನೆ ವಿಧಾನಸೌಧದ ಮುಂಭಾಗದಲ್ಲಿ ಏನೋ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೊ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಸೇರಿದ್ರು, ಕಲಾವಿದರು ಸೇರಿದ್ರು. ಸೊ ಈ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಮುಖ್ಯಮಂತ್ರಿಗಳ ಎದುರುಗಡೆ ಒಂದು ಒತ್ತಾಯವನ್ನು ಮಾಡಿರುವಂತದ್ದು. ಅಂದ್ರೆ ಚಿತ್ರೋತ್ಸವದಲ್ಲಿ ಕೇಂದ್ರ ಸರ್ಕಾರದ ಹುನ್ನಾರ ನಡೀತಾ ಇದೆ, ರಾಜಕೀಯ ಎಂಟ್ರಿ ಆಗಿದೆ. ಸೊ ಇಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ತಡೆಯನ್ನು ಒಡ್ಡಿದೆ. ಇದನ್ನ ಖಂಡಿತ ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಈ ಬಗ್ಗೆ ಮುಖ್ಯಮಂತ್ರಿಗಳಾಗಿ ನೀವು ಸರ್ಕಾರದ ಒಂದು ದೊಡ್ಡ ನಿಲುವನ್ನು ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೋ ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆದ್ರೆ ಕರ್ನಾಟಕದ ವಿಚಾರದಲ್ಲಿ ಬೆಂಗಳೂರಿನ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಯಾಕೆ ಈ ರೀತಿಯ ತಡೆ ತರ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಪ್ಯಾಲೆಸ್ಟೈನ್ ಏನೋ ಸಿನಿಮಾಗಳು 5 ಸಿನಿಮಾಗಳನ್ನ ಏನೋ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ಏನೋ ಮುಂದಿಡಲಾಗಿತ್ತು. ಸೊ ಆ 5 ಸಿನಿಮಾಗಳಲ್ಲಿ 4 ಸಿನಿಮಾಗಳಿಗೆ ಏನೋ ತಡೆಯನ್ನ ಕೇಂದ್ರ ಸರ್ಕಾರ ಒಡ್ಡಿದೆ ಎನ್ನುವಂತ ಒಂದು ಆರೋಪವನ್ನು ಪ್ರಕಾಶ್ ರಾಜ್ ಅವರು ಮಾಡಿರುವಂತದ್ದು. ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಒಂದು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಸುನೀತಾ ವಿಲಿಯಮ್ಸ್ ಅವ್ರನ್ನ ಮಾತನ್ನು ಕೇಳಿರ್ತಾರಂತೆ. ಸೊ ನೀವು ಮೇಲೆ ಹೋದಾಗ ಭೂಮಿ ಯಾವ ರೀತಿ ಕಾಣುತ್ತೆ ಅಂದಾಗ ಅವರು ಭೂಮಿಯಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಹೆಚ್ಚು ಕಾಣುತ್ತೆ ಎನ್ನುವಂಥದ್ದು. ಆಗ ಇವ್ರು ಹೇಳ್ತಾರೆ, ಅಂದ್ರೆ ನಮ್ಮ ಮನುಷ್ಯರ ನಡುವೆ ಯಾಕೆ ಅಷ್ಟೊಂದು ವಿಷಕಾರುವಂತದ್ದು ಕೆಲಸ ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು. ಇದ್ರ ಜೊತೆಗೆ ಏನು ಕೇರಳದಲ್ಲೂ ಕೂಡ ಏನು ಪ್ಯಾಲೆಸ್ಟೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅಲ್ಲಿನ ಒಂದಿಷ್ಟು ರಾಜಕೀಯ ಹುನ್ನಾರ ನಡೆದಿತ್ತು, ಆದ್ರೆ ಅಲ್ಲಿನ ಸರ್ಕಾರ ಅದನ್ನ ಗಟ್ಟಿಯಾಗಿ ವಿರೋಧ ಮಾಡಿ ಸೊ ಅಲ್ಲಿ ಪ್ರದರ್ಶನಕ್ಕೆ ಅವಕಾಶ ಕೊಡ್ತಾ ಇದ್ರೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಅದಾಗಬೇಕು ಎನ್ನುವಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ರಾಜಕೀಯ ನಿಲುವನ್ನ ಪಡಿಲಿಕ್ಕೆ ಬಿಡಬಾರ್ದು ಸಿದ್ದರಾಮಯ್ಯ ಸರ್ಕಾರ ಎನ್ನುವಂಥದ್ದು. ನಟ ಪ್ರಕಾಶ್ ರಾಜ್ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಸಿನಿಮಾ ಫೆಸ್ಟಿವಲ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾಕ್ಕೆ ಅವಕಾಶ ನೀಡಬೇಕು ಅಂತ ನಟ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ಯಾಲೆಸ್ಟೈನ್ ಸಿನಿಮಾಕ್ಕೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಪ್ರತಿಭಟಿಸಬೇಕು, ಪ್ಯಾಲೆಸ್ಟೈನ್ ಪರ ಧ್ವನಿ ಎತ್ತಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಪ್ಯಾಲೆಸ್ಟೈನ್ ಸಿನಿಮಾ ಪ್ರದರ್ಶನದ ಪರ ಧ್ವನಿ ಎತ್ತಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಈ ಕುರಿತಾಗಿ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಇದೇ ವೇಳೆ ಪ್ಯಾಲೆಸ್ಟೈನ್ ಕುರಿತಾದ ಪದ್ಯವೊಂದನ್ನು ಕೂಡ ಓದಿದ್ದಾರೆ ಪ್ರಕಾಶ್ ರಾಜ್. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ